ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನು ಅಂತ ಅಂದರೆ ಇವತ್ತೊಂದು ಡೇ ಔಟನ್ನು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಿಗೆ ಅಂತ ಅಂದರೆ ಶಿವಗಂಗೆ ಬೆಟ್ಟಕ್ಕೆ. ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗ ನಾನು ಶಿವಗಂಗೆ ಬೆಟ್ಟಕ್ಕೆ ಹೋಗಿದ್ದು. ಸೊ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೆಟ್ಟ ಹತ್ತಕ್ಕಾಗಿರಲಿಲ್ಲ, ಲಾಸ್ಟ್ ಟೈಮ್ ತುಂಬಾ ಬಿಸಿಲಿತ್ತು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಅವಾಗ ದೇವಸ್ಥಾನಕ್ಕೆ ಹೋಗಿ ಹಾಗೇ ಬಂದುಬಿಟ್ವಿ. ಈ ಸಲ ನಾವು ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಇವತ್ತು ಒಂದು ಡೇ ಔಟ್ ಹೋಗಿ ಒಂದು ಸ್ಮಾಲ್ ಟ್ರೆಕ್ ಥರ ಬೆಟ್ಟಕ್ಕೆಲ್ಲ ಹತ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಸೊ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡ್ದಂಗೆ ನೋಡಿ. ಹಾಗೆಯೇ ಈ ಒಂದು ವಿಡಿಯೋನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಮೀ. ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ನೈಸ್ ರೋಡಿಂದ ನೆಲಮಂಗಲ ರೋಡ್ಗೆ ಹೊರಟ್ವಿ. ಇದು ನಮ್ಮ ಫಸ್ಟ್ ಡೇ ಔಟ್ ಅಂತ ಹೇಳ್ಬೋದು, ಯಾಕಂದರೆ ಆಫ್ಟರ್ ಎಂಗೇಜ್ಮೆಂಟ್ ನಾವು ಫಸ್ಟ್ ಡೇ ಔಟ್ ಹೋಗ್ತಾ ಇರೋದು. ಹಾಗೆ ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ನಾವು ವೀಕ್ ಡೇಸಲ್ಲೇ ಡೇ ಔಟ್ ಹೋಗೋಣ ಅಂತ ಅಂದ್ಬಿಟ್ಟು ಫಿಕ್ಸ್ ಮಾಡಿಕೊಂಡು ಹೊರಟ್ವಿ. ತುಂಬ ಚೆನ್ನಾಗಿತ್ತು. ಹಾಗೆಯೇ ಹೋಗ್ತಾ ತುಂಬ ಖುಷಿ ಇತ್ತು, ಯಾಕಂದರೆ ಫಸ್ಟ್ ಟೈಮ್ ನನ್ನ ಫಿಯಾನ್ಸೆ ಜೊತೆ ನಾನು ಡೇ ಔಟ್ ಟ್ರಿಪ್ಪನ್ನು ಹೋಗ್ತಾ ಇರೋದು. ಹಾಗೆ ಇವತ್ತು ದಿನ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಕಾಣ್ತಿರೋ ಹಾಗೆ ದೂರದಲ್ಲಿ ಒಂದು ಬೆಟ್ಟ ಕಾಣ್ತಿದೆಯಲ್ಲ, ಅದೇ ಶಿವಗಂಗೆ ಬೆಟ್ಟ. ಹಾಗೆ ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಬ್ಯಾಂಗ್ಳೂರಿಂದ 40 to 50 ಮಿನಿಟ್ಸ್ ಅಷ್ಟೇ ಆಗೋದು. ಕಾರಲ್ಲಿ ಬಂದ್ರಿ ಅಂತ ಅಂದರೆ ಸ್ವಲ್ಪ ಟ್ರಾಫಿಕ್ ಎಲ್ಲ ಇತ್ತು ಅಂದರೆ ತುಂಬ ಜಾಸ್ತಿ ಆಗುತ್ತೆ. ಮ್ಯಾಕ್ಸಿಮಮ್ ಅಂದರೆ 1 hour ಅಂತ ಹೇಳ್ಬೋದು. ಹಾಗೆಯೇ ನೀವು ನೋಡ್ತಿದ್ದೀರಾ ಬೆಟ್ಟ ಎಲ್ಲ ಕಾಣ್ತಿದೆ. ನಾನಂತೂ ತುಂಬ ಎಕ್ಸೈಟಾಗಿದ್ದೀನಿ, ಯಾಕಂದರೆ ಬೆಟ್ಟ ಎಲ್ಲ ಟ್ರೆಕ್ ಮಾಡೋದು. ಹಾಗೆ ನಾನು ಅಂದ್ಕೊಂಡಿದ್ದೆ ನಾವೇನು ಬೆಟ್ಟ ನೋಡ್ತಿದ್ದೀವಿ ಅದ್ರ ಹಿಂದಿನ ಬೆಟ್ಟಕ್ಕೆ ನಾವು ಟ್ರೆಕ್ ಮಾಡ್ತಾ ಇರೋದು. ಸೊ ಇದು ಕನೆಕ್ಟೆಡ್ ಆಗಿದೆ, ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಕನೆಕ್ಟ್ ಆಗಿದೆ. ಸೊ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು ಬೆಟ್ಟಕ್ಕೆ ಹೋಗಬೇಕಾದ್ರೆ. ತುಂಬ ವರ್ಷಗಳ ಹಿಂದೆ ನಾನು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದು, ದೇವಸ್ಥಾನ ನೋಡ್ಕೊಂಡು ಹೋಗಿದ್ದಷ್ಟೇ. ಆ ಬೆಟ್ಟಕ್ಕೆ ಹೋಗಬೇಕು, ಹತ್ತಬೇಕು ಅಂತ ಅನಿಸಿತ್ತು. ಸೊ ಇವತ್ತಿನ ದಿನ ಕೂಡ ಬಂದಿದೆ. ಸೊ ಹೋಗೋಣ. ಸೊ ಫಸ್ಟಿಗೆ ನಾವು ಮೆಟ್ಲು ಹತ್ಕೊಂಡು ಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ತುಂಬಾ ಕೋತಿಗಳ ಕಾಟ ತುಂಬ ಇದೆ. ದೇವ್ರ ದರ್ಶನ ಮಾಡಿಕೊಂಡು ನಾವು ಹಾಗೆ ಮೇಲೆ ಹೋಗ್ತಾ ಇದ್ದೀವಿ. ಹಾಗೆಯೇ ಯಾರೆಲ್ಲ ನೀವು ಶಿವಗಂಗೆ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಬರ್ತೀರಾ, ದಯವಿಟ್ಟು ವೀಕೆಂಡ್ಸಲ್ಲಿ ಬರೋಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಜನ ಇರ್ತಾರೆ. ಹಾಗೆ ವೀಕ್ ಡೇಸಲ್ಲಿ ಬರೋದ್ರಿಂದ ಒಂದು ಅಡ್ವಾಂಟೇಜ್ ಏನು ಅಂತ ಅಂದರೆ ಜನ ಕಮ್ಮಿ ಇರ್ತಾರೆ. ಸೊ ಟ್ರೆಕ್ ಮಾಡೋದಕ್ಕೂ ಈಸಿ ಆಗುತ್ತೆ. ಕೋತಿಗಳ ಕಾಟ ತುಂಬ ಇರುತ್ತೆ. ನೀವು ದಯವಿಟ್ಟು ನಿಮ್ಮ ಬ್ಯಾಗ್ಸ್ ಏನಿದೆ, ತುಂಬ ಬ್ಯಾಗ್ ಪ್ಯಾಕ್ ಎಲ್ಲ ತೊಗೊಬರಕ್ಕೆ ಹೋಗಿದ್ರೆ ಜಸ್ಟ್ ವಾಟರ್ ಬಾಟಲ್ ನೀವು ಕ್ಯಾರಿ ಮಾಡಿದ್ರೆ ಸಾಕು. ಹಾಗೆ ದೇವಸ್ಥಾನಗಳು ಏನು ನೋಡ್ತಿದ್ದೀರಾ ಅದಷ್ಟು ಹಳೆಯ ಕಾಲದ ದೇವಸ್ಥಾನಗಳು, ಎಷ್ಟು ನೋಡಿದ್ರೂ ಸಾಕಾಗಲ್ಲ. ನಮ್ಮ ಹಳೆ ಕಾಲದಲ್ಲಿ ಆ ಥರ ಮಾಡಿರ್ತಾರೆ ದೇವಸ್ಥಾನಗಳನ್ನ. ತುಂಬ ಚೆನ್ನಾಗಿತ್ತು. ನಾನಂತೂ ತುಂಬ ಖುಷಿಯಿಂದ ನಡ್ಕೊಂಡು ಹೋಗ್ತಾಯಿದ್ದೆ. ಸೊ ನನಗಿನ್ನೂ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿಲ್ಲ, ಸೊ ಅದಕ್ಕೆ ಅಷ್ಟು ಖುಷಿಲಿದ್ದೀನಿ. ಸೊ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನನ್ನ ಟ್ರೆಕ್ ಹೇಗಿತ್ತು. ಆ್ಯಂಡ್ ಈ ವಿಡಿಯೋನ ಮಿಸ್ ಮಾಡ್ದಂಗೆ ಎಂಡ್ವರೆಗೂ ನೋಡಿ. ಪೀಕ್ವರೆಗೂ ನಾವು ಹೋಗ್ತೀವಿ. ಸೊ ಪೀಕಿಂದ ವ್ಯೂ ಹೇಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹರಿ ಅಂತೂ ನನ್ನ ಬಿಟ್ಟು ಫಾಸ್ಟಾಗಿ ಎತ್ಕೊಂಡು ಹೋಗ್ತಾಯಿದ್ರು. ನನಗೆ ಅವ್ರನ್ನ ಸ್ಪೀಡನ್ನ ಮ್ಯಾಚ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಸ್ಲೋ ಆಗಿ ನಿಧಾನಕ್ಕೆ ಬರ್ತಾಯಿದ್ದೆ. ಹಾಯ್ ಫ್ರೆಂಡ್ಸ್, ಹತ್ತುತ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇವತ್ತು ವೆದರ್ ಅಂತೂ ಸಕ್ಕತ್ತಾಗಿದೆ. ಇನ್ನೂ ಇಷ್ಟೇ ಹತ್ತಿರೋದು, ಇನ್ನೂ ತುಂಬ ಇದೆ ಹತ್ತೋದು. ಸೊ ನನಗೆ ಇಷ್ಟಕ್ಕೆ ಸುಸ್ತಾಗ್ತಿದೆ. ಇನ್ನು ಮೇಲ್ವರೆಗೂ ಹೋಗಬೇಕು. ಸಕ್ಕತ್ತಾಗಿದೆ ವೆದರ್ ಅಂತೂ. ಮೇಡ್ ಮೈ ಡೇ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಫಿಯಾನ್ಸೆ ಮಧ್ಯದಲ್ಲಿ ರೆಸ್ಟ್ ತೊಗೊತಾ ಇದ್ದೀನಿ. ಗೈಸ್, ಇನ್ನು ತುಂಬ ದೂರ ಹೋಗಬೇಕು. ನಮ್ಗೆ ಇವಾಗಲೇ ಸುಸ್ತಾಗ್ತಿದೆ. ಹರಿ ಅಂತೂ ಮುಂದೆ ಹೋಗ್ತಾ ಇದ್ದಾನೆ. ಅವ್ನು ತುಂಬ ಫಾಸ್ಟ್ ನಡೆಯೋದ್ರಲ್ಲಿ. ಅವನ ಸಮಕ್ಕೆ ನಾನು ನಡಿಬೇಕು ಅಂದರೆ ತುಂಬಾ ಕಷ್ಟ. ಹರಿ, ಹೆಂಗನ್ಸಿದೆ ಆಫ್ಟರ್ ಲಾಂಗ್ ಟೈಮ್ ಸ್ಮಾಲ್ ಟ್ರೆಕ್? ಹೆಂಗನ್ಸಿದೆ? ಹೆಂಗಿದೆ ವೆದರು? ಜೋರಾಗಿ ಹೇಳು. ಸಕ್ಕತ್ತಾಗಿದೆ ಗೈಸ್ ವೆದರು. ಈ ವೆದರಲ್ಲಿ ಬಂದರೆ ನಾವು ಹತ್ತೋದು ಅಷ್ಟು ಗೊತ್ತಾಗೋದಿಲ್ಲ.
ಆ್ಯಂಡ್ ಇನ್ನೊಂದು ಅಷ್ಟು ಚೆನ್ನಾಗಿ ಗಾಳಿ ಬರ್ತದೆ, ತುಂಬ ಚೆನ್ನಾಗಿದೆ. ನನಗಂತೂ ಸುಸ್ತಾಗ್ತದೆ, ಬಟ್ ಇನ್ನೂ ತುಂಬ ದೂರ ಹತ್ತಬೇಕು. ಫಸ್ಟ್ ಟೈಮ್ ಇಷ್ಟು ಮೇಲೆ ಬಂದಿರೋದು. ತುಂಬ ಚೆನ್ನಾಗಿದೆ, ವೆದರ್ ತುಂಬ ಬೂಸ್ಟ್ ಮಾಡ್ತಿದೆ ಹತ್ತೋದಕ್ಕೆ. ಇದೆಲ್ಲ ಕುತ್ಕೊಳ್ಳೋಗೆಲ್ಲ ತುಂಬ ಚೆನ್ನಾಗಿದೆ. ತುಂಬ ಮೇಲೆ ಯಾರು ಬೆಟ್ಟ ಹತ್ತಲ್ಲ, ಅವರೆಲ್ಲ ಬೇಕಾದರೆ ಕುತ್ಕೋಬೋದು. ಕುತ್ಕೊಂಡು ಇಲ್ಲಿಂದನೂ ಕೂಡ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಯ್ ಫ್ರೆಂಡ್ಸ್, ಸಾಕಾಗೋಯ್ತು. ಫುಲ್ಲು ರೆಸ್ಟ್ ಮಾಡ್ತಾಯಿದ್ದೀನಿ, ತುಂಬ ಸುಸ್ತಾಗ್ಬಿಟ್ಟಿದೆ. ಹತ್ತು ಇನ್ನೂ ತುಂಬ ದೂರ ಹೋಗಬೇಕು ನಾವು ಹತ್ಕೊಂಡು. ಸೊ ರೆಸ್ಟ್ ಮಾಡ್ತಾಯಿದ್ದೀನಿ ಕೂತ್ಕೊಂಡು. ಎಷ್ಟು ಸ್ವೆಟ್ ಆಗಿದ್ದೀನಿ ಅಂದರೆ ಗಾಡ್. ಯಾವಾಗೋ ಒಂದ್ಸಲ, ವರ್ಷಕ್ಕೆ ಒಂದ್ಸಲ ಬಂದರೆ ಹಿಂಗೆ ಆಗೋದು ಗೈಸ್. ಆವಾಗವಾಗ ಟ್ರೆಕ್ಕಿಂಗು, ಹೈಕಿಂಗು ಎಲ್ಲ ಮಾಡ್ತಾ ಇರಬೇಕು, ಆವಾಗ ಫಿಟ್ ಆ್ಯಂಡ್ ಫೈನ್ ಆಗಿರ್ತೀವಲ್ವ. ಸೊ ನಾವು ವರ್ಷಕ್ಕೆ ಒಂದ್ಸಲ ಬಂದರೆ ಇದೇ ಥರ 5-5 ನಿಮಿಷಕ್ಕೂ ರೆಸ್ಟ್ ತೊಗೊಂಡು ಕುತ್ಕೊಂಡು ಹೋಗಬೇಕಾಗುತ್ತೆ. ನಮ್ಮೂರಂತೂ ಫುಲ್ಲು ಸ್ವೆಟ್ ಆಗಿಬಿಟ್ಟಿದ್ದಾರೆ. ಇಲ್ವಲ್ಲ, ಒರೆಸ್ಕೊಂಬಿಟ್ಟ ಗೈಸ್, ಖರ್ಚಿಬಲ್ಲೆಲ್ಲ ಒರೆಸ್ಕೊಂಬಿಟ್ಟ. ಅದಕ್ಕೆ ಗೊತ್ತಾಗ್ತೇನಾ, ಇನ್ನು ತುಂಬ ದೂರ ಹೋಗಬೇಕು, ಇನ್ನು ಮೇಲೆವರೆಗೂ ಹೋಗಬೇಕು, ತುಂಬ ದೂರ ಇದೆ. ಬನ್ನಿ ಟ್ರೆಕ್ ಮಾಡಿ ಇವತ್ತು ಟಾಪ್ ವ್ಯೂ ಅಲ್ಲಿ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ನನಗಂತೂ ಹತ್ತು ಸಾಕಾಯ್ತು ಗೈಸ್, ನಾನಂತೂ ಹುಚ್ಚಿಯಾಗ್ಬಿಟ್ಟಿದ್ದೀನಿ. ಇನ್ನೂ ಅಷ್ಟು ದೂರದಿಂದ ಇನ್ನೂ ಹತ್ತತಾನೇ ಇದ್ದೀವಿ. ಪೀಕ್ ಎಲ್ಲಿದೆ ಅಂತ ನನಗಂತೂ ದೇವರಾಣೆಗೂ ಗೊತ್ತಿಲ್ಲ. ಹತ್ತತಾನೇ ಇದ್ದೀನಿ, ಮುಗಿತಾನೇ ಇಲ್ಲ. ಒಂಥರ ಚೆನ್ನಾಗಿದೆ, ಒಂಥರ ಕಷ್ಟನೂ ಆಗ್ತಾಯಿದೆ. ನಮ್ಮವ್ರಂತೂ ನನ್ನ ಬಿಟ್ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ನನಗೆ ಅವ್ರ ಸಮಕ್ಕಂತೂ ದೇವರಾಣೆ ಹತ್ತಕ್ಕಾಗ್ತಾಯಿಲ್ಲ. ಅವರಂತೂ ಇವತ್ತೇ ಬರ್ತೀಯಾ, ಇವತ್ತೇ ಹತ್ತತ್ತೀಯಾ ಅಂತ ಬೇರೆ ಕೇಳ್ತಾ ಇದ್ದಾರೆ. ಆಲ್ರೆಡಿ 1 o'clock ಆಗಿಬಿಟ್ಟಿದೆ, ಇನ್ನೂ ತುಂಬ ಇದೆ ಗೈಸ್. ಈ ಸ್ಪೆಷಲ್ ಕಪಲ್ಸ್ ಬಗ್ಗೆ ನಾನು ಹೇಳಲೇಬೇಕು. ಆಂಟಿ ಅಂಕಲ್ ಸಿಕ್ಕಿದ್ರು. ಸೊ ಅವರಂತೂ ಈ ವಯಸ್ಸಲ್ಲೂ ಸುಮಾರು ಕಡೆ ಟ್ರಿಪ್ಸ್ ಹೋಗ್ತಾರೆ, ಹಾಗೆ ಟ್ರೆಕ್ಕಿಂಗ್ ಮಾಡ್ತಾರೆ. ನಮ್ಮ ಈ ಏಜಲ್ಲಿ ನಾವು ಅಷ್ಟು ಟ್ರೆಕ್ ಮಾಡೋದಕ್ಕೆ ನಮಗೆ ಸಾಕಾಗುತ್ತೆ. ಹಾಗೆಯೇ ಅವ್ರು ನಮ್ಮ ಸಮಕ್ಕೆ ಅವರು ಕೂಡ ಟ್ರೆಕ್ ಮಾಡ್ಕೊಂಡು ಬಂದರು. ನಮ್ಗೆ ತುಂಬ ಖುಷಿ ಆಯಿತು ಆ 2 ಕಪಲ್ಸ್ಗಳನ್ನ ನೋಡಿ. ಅವ್ರ ಕಪಲ್ಸ್ ನೋಡಿದಾಗ ನಮಗೆ ಒಂಥರ ಮೋಟಿವೇಶನ್ ಆಗ್ತಿತ್ತು. ಅವ್ರ ಜೊತೆ ನಾವು ಕೂಡ ಒಳ್ಕಲ್ ತೀರ್ಥಗೆ ಬಂದ್ವಿ. ಇಲ್ಲಿ ನಾವು ಶೂಸ್ ಆ್ಯಂಡ್ ಸ್ಲಿಪ್ಪರ್ಸ್ ಎಲ್ಲ ರಿಮೂವ್ ಮಾಡಿದ್ವಿ. ನಾನು ಒಳ್ಕಲ್ ತೀರ್ಥ ಅಂದರೆ ನಂದಿ ಹತ್ರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಯಾಕಂದರೆ ಲಾಸ್ಟ್ ಟೈಮ್ ನಾನು ಜಸ್ಟ್ ಕೆಳಗಡೆ ಇರೋ ದೇವಸ್ಥಾನಕ್ಕೆ ಹೋಗಿದ್ದಿದ್ದು ಅಷ್ಟೇ. ಇದೇ ಒಳ್ಕಲ್ ತೀರ್ಥ. ಸೊ ಇಲ್ಲಿ ಒಳಗೆ ಹೋಗಬೇಕು, ಇದು ಗುಹೆ ಥರ ಇರುತ್ತೆ. ಸೊ ಇದು ಬಂಡೆ ಒಳಗಡೆ ಮಾಡಿರುವಂಥದ್ದು ಇದು ದೇವಸ್ಥಾನ. ಸೊ ಒಳಗಡೆ ಹೋಗ್ತಾ ಫುಲ್ಲು ಸ್ವೆಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ, ಅಷ್ಟು ಒಳಗಡೆ ಇದೆ. ಸ್ಪೇಸ್ ಜಾಸ್ತಿ ಇರೋದಿಲ್ಲ, ಚಿಕ್ಕದಾಗಿ ಒಬ್ಬೊಬ್ಬರೇ ಹೋಗುವಷ್ಟು ಜಾಗ ಇರುತ್ತೆ. ಇಲ್ಲಿ ಕೂಡ ದೇವ್ರನ್ನ ಇಟ್ಟಿದ್ದಾರೆ. ಇಲ್ಲಿ ಒಂದು ದೇವ್ರಿಗೆ ಕೈ ಮುಕ್ಕೊಂಡು ಹಾಗೆಯೇ ನಾನು ಒಳಗೆ ಹೋದ್ವಿ. ಸೊ ಒಳಗೆ ಹೋಗ್ತಾ ಚಿಕ್ಕದಾಯಿತು ದಾರಿ, ಒಬ್ಬೊಬ್ಬರೇ ಹೋಗುವಷ್ಟು ದಾರಿ ಇರುತ್ತೆ. ಸೊ ನಾನಂತೂ ಒಳ್ಕಲ್ ತೀರ್ಥ ನಾನು ನೋಡೇ ಇರಲಿಲ್ಲ. ಸೊ ಹೋಗಬೇಕು, ಯಾಕಂದರೆ ಒಳ್ಕಲ್ ತೀರ್ಥ ಒಳಗಡೆ ಕೈ ಹಾಕಿದಾಗ ನೀರು ಸಿಗಬೇಕು, ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಸುಮಾರು ಜನ ಹೇಳಿರೋದನ್ನ ನಾನು ಕೇಳಿದ್ದೆ. ಸೊ ಇವಾಗ ಫಸ್ಟ್ ಟೈಮ್ ನಾನು ನೋಡೋದಕ್ಕೆ ಅಂತ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ, ನನಗೆ ನೀರು ಸಿಗುತ್ತಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಟ್ರೈ ಮಾಡ್ತಾಯಿದ್ರು. ನಾನು ಕೂಡ ಟ್ರೈ ಮಾಡಿದೆ. ಸೊ ಆದಷ್ಟು ನನ್ನ ಕೈಯನ್ನು ಒಳಗಡೆ ಹಾಕಿ ನೀರು ಸಿಗುತ್ತಾ ಅಂತ ನೋಡಿದೆ. ಫಸ್ಟ್ ಟೈಮ್ ನನಗೆ ಸಿಗಲೇ ಇಲ್ಲ. ಹಾಗೆಯೇ ಸೆಕೆಂಡ್ ಟೈಮ್ ಕೂಡ ನಾನು ಟ್ರೈ ಮಾಡಿದೆ, ಆವಾಗಲೂ ಕೂಡ ನೀರು ಸಿಗಲಿಲ್ಲ. ಸೊ ನೀರು ಮೇಲೆ ಇರೋ ಥರ ಅನಿಸುತ್ತೆ, ಬಟ್ ಆದರೆ ಕೈ ಹಾಕಿದಾಗ ಸಿಗೋದಿಲ್ಲ. ಆ್ಯಂಡ್ ಅಂಕಲ್ಗೆ ಸಿಕ್ತು. ಸೊ ಅವರು ನನಗೆ ಸ್ವಲ್ಪ ನೀರನ್ನು ತಲೆ ಮೇಲೆಲ್ಲ ಚಿಮುಕಿಸಿ ಸ್ವಲ್ಪ ಕೈಗೂ ಕೂಡ ಕೊಟ್ಟರು.
ಆ್ಯಂಡ್ ನಮ್ಮ ಹುಡುಗ ಕೂಡ ಟ್ರೈ ಮಾಡಿದ್ರು ನೆಕ್ಸ್ಟು. ಸೊ ಅವ್ರಿಗೆ ನೀರು ಸಿಕ್ತು. ನನಗಂತೂ ತುಂಬ ಖುಷಿ ಆಯಿತು ಅವ್ರಿಗೆ ನೀರು ಸಿಕ್ಕಿದ್ದು ನೋಡಿ. ಆ್ಯಂಡ್ ಅಟ್ಲೀಸ್ಟ್ ಒಬ್ರಿಗಾದರೂ ಸಿಕ್ತು ಅಂತ. ಅಲ್ಲಿರೋರು ಸುಮಾರು ಜನ ಕೆಲವ್ರು ಹೇಳಿದ್ರು ಆಲ್ಮೋಸ್ಟ್ ಹುಡುಗಿಯರಿಗೆ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು. ಅಲ್ಲಿ ನಿಂತಿರುವಂಥ ಇನ್ನೊಂದು ಹುಡುಗಿಗೆ ಅವ್ರಿಗೆ ಸಿಕ್ತು. ಸೊ ಶೀ ಈಸ್ ವೆರಿ ಟಾಲ್ ಆ್ಯಂಡ್ ಅವ್ರ ಕೈ ಕೂಡ ಸ್ವಲ್ಪ ಉದ್ದ ಇದೆ ಅಂತ ಹೇಳಿಬಿಟ್ಟು ಅವ್ರಿಗೂ ಕೂಡ ಸಿಕ್ತು ಅಂತ ಅನಿಸುತ್ತೆ. ಆ್ಯಂಡ್ ನಾನು ಎರಡನೇ ಸಲ ಟ್ರೈ ಮಾಡಿದಾಗೂ ನಂಗೆ ಸಿಗಲಿಲ್ಲ. ಆ್ಯಂಡ್ ಸ್ವಲ್ಪ ಬೇಜಾರಾಯಿತು. ಆ್ಯಂಡ್ ಆಮೇಲೆ ದಟ್ಸ್ ಓಕೆ ಅಂತ ಅಂದ್ಕೊಂಡು ನಾವೇನು ಮಾಡಿದ್ವಿ, ಮತ್ತು ಈಚೆ ಬಂದ್ವಿ. ಸೊ ಈಚೆ ಬರ್ತಾ ಬರ್ತಾ ಇಲ್ಲಿ ನೋಡ್ಬೋದು ನೀವು, ನಿಂತ್ಕೊಂಡು ಹೋಗೋದಕ್ಕೂ ಆಗಲ್ಲ, ಸ್ವಲ್ಪ ಫುಲ್ಲು ಬಗ್ಬಿಟ್ಟು ಹೋಗಬೇಕು. ಸೊ ಯಾಕಂದರೆ ಬಂಡೆಯ ಒಳಗಡೆ ಮಾಡಿರುವಂಥ ದೇವಸ್ಥಾನ ಇದು. ಸೊ ದೇವರಿಗೆ ಒಂದು ಕೈ ಮುಗಿದು ಹಾಗೆಯೇ ಆರತಿನ ತಗೊಂಡು ನಾನು ತೀರ್ಥ ತಗೊಂಡು ಬಂದ್ವಿ. ನನಗಂತೂ ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸಿಕ್ಕಿಲ್ಲ ಅಂತ ಸ್ವಲ್ಪ ಬೇಜಾರಿತ್ತು. ಹಾಗೆ ನಾನೇ ಸಮಾಧಾನ ಮಾಡಿಕೊಂಡು ಬಂದೆ. ನೋಡ್ಬೋದು ನೀವು, ಫೈನಲಿ ದೇವ್ರ ದರ್ಶನ ಆಯಿತು. ಖುಷಿನೂ ಆಯಿತು ನನಗೆ ಒಂದು ಕಡೆ. ತುಂಬ ಚೆನ್ನಾಗಂತ ಅನಿಸ್ತು ಒಳ್ಕಲ್ ತೀರ್ಥ. ಸೊ ಇಲ್ಲಿಂದ ನಮ್ಮ ರಿಯಲ್ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಒಳ್ಕಲ್ ತೀರ್ಥದಿಂದ ಕೆಲವರು ಮೋಸ್ಟ್ ಆಫ್ ದಿ ಪೀಪಲ್ಸ್ ಏನು ಮಾಡ್ತಾರೆ, ಒಳ್ಕಲ್ ತೀರ್ಥವರೆಗೂ ಬರ್ತಾರೆ. ಅಲ್ಲಿ ಒಳ್ಕಲ್ ತೀರ್ಥ ಬರ್ದೇ ಯಾರೂ ಅಂತೂ ಹೋಗಲ್ಲ. ಸೊ ನೀವು ಅಲ್ಲಿ ನೋಡ್ತಾ ಇದ್ದೀರಾ, ಆ ಪೀಕಿಗೆ ನಾವು ಹೋಗಬೇಕು. ಸೊ ನನಗಂತೂ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ನೀವು ಆಲ್ಮೋಸ್ಟ್ ನನಗೆ ಹತ್ತು ಸಾಕಾಗಿತ್ತು. ಆ್ಯಂಡ್ ಸ್ವಲ್ಪ ಲೆಗ್ ಪೇನ್ ಕೂಡ ಬರ್ತಿತ್ತು. ಆದರೂ ಇಷ್ಟು ದೂರ ಬಂದು ಗಿವ್ ಅಪ್ ಮಾಡೋದು ಅಷ್ಟು ಚೆನ್ನಾಗಿರಲ್ಲ. ಆ್ಯಂಡ್ ಅದು ವರ್ತ್ ಅಂತ ಅನ್ಸೋದೇ ಇಲ್ಲ. ಸೊ ಆದಷ್ಟು ಹೋಗ್ತಾ ಇದ್ವಿ. ಇನ್ನೂ ಹಾಫ್ ಆ್ಯನ್ ಅವರ್ಗಿಂತ ಜಾಸ್ತಿನೇ ಇದೆ. ಇನ್ನೂ ಹತ್ತಬೇಕು. ನನಗಂತೂ ಫುಲ್ಲು ಸ್ವೆಟ್ಟು ಹಿಡಿದೇ ಇದೆ, ಆಗ್ತಾಯಿಲ್ಲ ಗೈಸ್. ಅಬ್ಬ, ಇಟ್ಸ್ ಎ ಡ್ರೀಮ್. ನಡಿ ನೋಡಿ ಗೈಸ್, ಎಷ್ಟು ಸ್ವೆಟ್ ಆಗಿದೆ. ಇನ್ನೂ ತುಂಬ ದೂರ ಹತ್ಕೊಬೇಕು. ಹರಿ ಅಂತೂ ನನ್ನ ಬಿಟ್ಟು ಫಾಸ್ಟಾಗಿ ಹತ್ತುತ್ತಾ ಇದ್ರು. ಹಾಗೆಯೇ ನಾವು ಒಂದು ಸ್ವಲ್ಪ ದೂರ ಇನ್ನೂ ಅರ್ಧ ಬೆಟ್ಟ ನಾವು ಹತ್ತಬೇಕಿತ್ತು. ಸೊ ವ್ಯೂ ಅಂತೂ ನೋಡಿದಾಗ ತುಂಬಾ ಖುಷಿ ಆಗ್ತಿತ್ತು. ಅದೇ ಒಂಥರ ಮೋಟಿವೇಟ್ ಮಾಡ್ತಿತ್ತು ನಮ್ಮನ್ನು ಹತ್ತೋದಕ್ಕೆ. ಆ್ಯಂಡ್ ತುಂಬಾ ಖುಷಿ ಆಗ್ತಿತ್ತು ನನಗೆ. ಇನ್ನೊಂದು ಸ್ವಲ್ಪ ಬೆಟ್ಟ ಹತ್ಬಿಟ್ರೆ ಸೊ ಆಲ್ಮೋಸ್ಟ್ ನಾವು ಪೀಕ್ ಹೋಗ್ತೀವಿ ಅಂತ ನನಗೆ ಖುಷಿ ಆಗ್ತಾಯಿತ್ತು. ಮುಕ್ಕಾಲ್ವಾಗ ಹತ್ಬಿಟ್ಟಿದ್ದೀವಿ. ಹತ್ಕೊಂಡು ಹೋಗ್ಬೇಕು. ಅದು ಹಿಂಗಿದೆ. ಸೊ ಅದು ಫುಲ್ಲು ಬ್ಯಾಲೆನ್ಸ್ ಮಾಡಿಕೊಂಡು ಹತ್ಕೊಂಡು ಹೋಗ್ಬೇಕು. ತುಂಬ ಕಷ್ಟ ಇದೆ ಗೈಸ್. ನನಗಂತೂ ಆಗ್ತಾನೆ ಇಲ್ಲ. ಸ್ವಲ್ಪ ರೆಸ್ಟ್ ತೊಗೊಂಡು ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. 12 o'clock ಇನ್ನೂ ಜಾಸ್ತಿನೇ, 11 ಗಂಟೆಯಿಂದ ನಾವು ನಡೆಯಿದ್ದೀವಿ. ಮುಗಿತಾನೆ ಇಲ್ಲ. ಇನ್ನೂ ಹಾಫ್ ಆನ್ ಅವರ್ ಬೇಕಾಗುತ್ತೆ ಗೈಸ್. ಹಾಫ್ ಆನ್ ಅವರ್ 1 ಅವರ್ ಅಲ್ಲಿಂದ ಹತ್ತಬೇಕು. ನಿಧಾನಕ್ಕೆ ಹತ್ತೋ ಅಷ್ಟರಲ್ಲಿ 1 ಅವರ್ ಆಗುತ್ತೆ ಗೈಸ್. ಗೈಸ್ ಇದೇನೆ, ಇನ್ನೂ ಅಷ್ಟು ದೂರ ಹತ್ತಬೇಕು. ಸೊ ಬನ್ನಿ ಹತ್ತೋಣ. ಫೈನಲಿ ನಾವು ನಂದಿ ಹತ್ರ ಬಂದ್ವಿ. ಸೊ ಇದೇ ಪೀಕು. ಇದು ಇನ್ನೂ ಸ್ವಲ್ಪ ಮೇಲೆ ಹೋದರೆ ಇನ್ನೊಂದು ಸ್ವಲ್ಪ ಪೀಕ್ ಸಿಗುತ್ತೆ. ನಂಗೆ ತುಂಬ ಖುಷಿ ಆಯಿತು. ಹಾಗೆಯೇ ಎಲ್ಲರೂ ಏನು ಹೇಳೋದು ಅಂತ ಅಂದರೆ, ನಾವು 3 ಸಲ ಸುತ್ತಿದ್ರೆ ಸೊ ನಾವು ಕೈಲಾಸ ಸುತ್ತಿದ ಹಾಗೆ ಅಂತ ಹೇಳ್ಬಿಟ್ಟು ಅಂತಾರೆ. ಸೊ ಅದೇನು ಕಂಬಿಗಳಿದೆಯಲ್ಲ, ಸೊ ನಂಗೆ ಸ್ಟಾರ್ಟಿಂಗ್ ತುಂಬ ಭಯ ಆಯಿತು. ಇನ್ ಕೇಸ್ ಅದೇನಾದರೂ ಬ್ರೇಕ್ ಆಗಿದ್ರೆ ಅಂತ. ತುಂಬ ಗಟ್ಟಿ ಇದೆ. 1 ರೌಂಡ್ ಆರಾಮಾಗಿ ನಾವು ರೌಂಡನ್ನು ಹಾಕ್ಬೋದು. ಸೊ ಕಷ್ಟಪಟ್ಟು ಬಂದಿದ್ದೀವಿ. ಆ್ಯಂಡ್ ತುಂಬಾ ಕಷ್ಟ. ಹಾಗೆ ಕೋತಿಗಳು ತುಂಬ ಇದ್ದಾವೆ. ನಾವಂತೂ ಒಂದು ಕೋಲು ಹಾಗೆಯೇ ಈ ಒಂದು ಬಾಟ್ಲಲ್ಲಿ ಸ್ವಲ್ಪ ಕಲ್ಲ ಹಾಕ್ಕೊಂಡು ಸೌಂಡ್ ಮಾಡಿದ್ರೆ ಅದು ಬ್ಯಾಗೆಲ್ಲ ಕಿತ್ಕೊಳ್ಳೋಕ್ಕೆಲ್ಲ ಬರಲ್ಲ. ಸೊ ಅದಕ್ಕೋಸ್ಕರ ಈ ಥರ ಬಂದಿದ್ದೀವಿ. ಈ ಕಪಲ್ಸ್ ಬಗ್ಗೆ ನಾನು ಮುಂಚೆನೇ ಹೇಳಿದಾಗೆ ಇವರು ತುಂಬ ಎನರ್ಜೆಟಿಕ್. ಆ್ಯಂಡ್ ಈ ವಯಸ್ಸಲ್ಲೂ ಇವರು
ಟ್ರಿಪ್ಗಳನ್ನ ಮಾಡ್ತಾರೆ ಆ್ಯಂಡ್ ಸುಮಾರು ಕಪಲ್ಸ್ ಇರ್ತಾರೆ ಟ್ರಿಪ್ ಮಾಡೋವಂಥವ್ರು. ನಾನು ಫಸ್ಟ್ ಟೈಮ್ ಇಷ್ಟು ಎನರ್ಜೆಟಿಕ್ ಕಪಲ್ಸ್ನ ನಾನು ನೋಡಿದ್ದು ಆ್ಯಂಡ್ ಅವರಿಂದ ಕಲಿಯೋದು ತುಂಬ ಇದೆ ಆ್ಯಂಡ್ ತುಂಬ ಖುಷಿ ಆಯಿತು ಅವರನ್ನು ಮಾಡಿ. ಗೈಸ್ ಫೈನಲಿ ಮೇಲಕ್ಕೆ ಹತ್ಕೊಂಡು ಬಂದ್ವಿ, ಫುಲ್ಲು ಒಂದು ರೌಂಡ್ ಹಾಕೊಂಡು ಬಂದ್ವಿ. ತುಂಬಾ ಕಷ್ಟ ಆಯಿತು. ಈ ಥರ ಏನು ನೀವು ನೋಡ್ತಿದ್ದೀರಾ ಕಂಬಿಗಳು ಫುಲ್ಲು ಆ ಒಂದು ನಾನು ಆವಾಗಲೇ ತೋರಿಸಿದ್ನಲ್ಲ, ಸೊ ಅಲ್ಲಿಂದ ಮೇಲೆ ಹತ್ತೋವರೆಗೂ ಅಷ್ಟು ಒಂದು ಏನು ಪೀಕ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಒಂದು ಸ್ಟ್ಯಾಚು ಥರ ಕಾಣಿಸಿದೆ. ಸೊ ಅಲ್ಲಿಂದನೂ ಮೇಲೆ ಹತ್ತೋವರೆಗೂ ಈ ಥರ ಕಂಬಿಗಳು ಹಾಕಿರ್ತಾರೆ ಮತ್ತು ಏನು ಮೆಟ್ಲುಗಳು ಹಾಕಿರ್ತಾರೆ. ಸೀರಿಯಸ್ಲಿ ಯಾರು ಮೆಟ್ಲು ಮಾಡಿದ್ರು ಅವ್ರಿಗಂತೂ ಅವಾರ್ಡ್ ಕೊಡಬೇಕು, ಯಾಕಂದರೆ ನಾವು ಹತ್ತೋರಿಗೆ ಅಷ್ಟು ಕಷ್ಟ. ಸೊ ಅವ್ರು ಕಂಬಿಗಳು ಹಾಕಿ ಹಾಗೆಯೇ ಬೆಟ್ಟಗಳಲ್ಲಿ ಮೆಟ್ಲುಗಳನ್ನ ಮಾಡಿ ಎಲ್ಲ ಇದು ಮಾಡ್ತಾರೆ. ತುಂಬ ಸೈಕಿತ್ತು ಆ್ಯಂಡ್ ಬರಬೇಕಾದ್ರೆ ನಮಗಂತೂ ಸಾಕಾಗೋದು. ಆ್ಯಂಡ್ ಇದೊಂದು ಸೊ ಇಲ್ಲಿ ಕ್ವಾಲಿಟಿಗಳು ಕಾಣೋದು ತುಂಬ ಇರುತ್ತೆ. ನೀವೆಲ್ಲ ಬ್ಯಾಗ್ಸ್ ಎಲ್ಲ ತೊಗೊಂಡು ಬಂದರೆ ಕಿತ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಸೊ ನಾವು ಏನು ಮಾಡ್ತೀವಿ, ಒಂದು ಬಾಟಲಲ್ಲಿ ಕಲ್ಲು ಹಾಕ್ಬಿಟ್ಟು ಸೊ ಈ ಥರ ಅಂದರೆ ಸೊ ಅದು ನಮ್ಮ ಹತ್ರ ಬರಲ್ಲ. ಹಾಗೆಯೇ ಒಂದು ದೊಡ್ಡ ಕೋಲ್ ತೊಗೊಂಡ್ವಿ, ಹುಡುಕ್ಬಿಟ್ಟು ತೊಗೊಂಡ್ವಿ. ಸೊ ಫೈನಲಿ ನಾವು ಇವಾಗ ಪೀಕಲ್ಲಿದ್ದೀವಿ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಹಾಗೆಯೇ ಮೋರ್ ಸಪೋರ್ಟ್ ಆ್ಯಂಡ್ ಮೋರ್ ಲವ್ಸ್ ಕೊಡಿ ಆ್ಯಂಡ್ ಮುಂದೆ ಇನ್ನೂ ಹೊಸ ವಿಡಿಯೋಗೆ ಪ್ಲೀಸ್ ಡೂ ಸಪೋರ್ಟ್ ಮೀ. ಥ್ಯಾಂಕ್ ಯು, ಬಾಯ್.